ಯತ್ನಾಳ ಆಯ್ತು, ಈಗ ಮುಂದಿನ ಸರದಿ ಹೆಬ್ಬಾರಂತೆ. ಮುಂದಿನ ಸರದಿ ಹೆಬ್ಬಾರವರದ್ದೇ ಅಂತ ಮೈಸೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಯತ್ನಾಳ್ಗೆ ಸ್ವಲ್ಪ ತಿದ್ಕೊಳ್ಳಿ ಅಂತ ಹೇಳಿದ್ವಿ, ಫೈನಲ್ ಆಗಿ ಹೈಕಮಾಂಡ್ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ. ಮುಂದಿನ ಸರದಿ ಯಾರ್ದಿರ್ಬೋದು? ಈಗ ಯತ್ನಾಳ್ದಾಯ್ತು, ಯತ್ನಾಳನ್ನ 6 ವರ್ಷ ಉಚ್ಚಾಟನೆ ಮಾಡಿದ್ದಾಯ್ತು ಬಿಜೆಪಿ ಪಕ್ಷ. ಈಗ ಮುಂದಿನ ಸರದಿ ಯಾರು? ರೆಬಲ್ಸ್ ನಾಯಕರಲ್ಲಿ ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡೋ ಸಾಧ್ಯತೆ ಇದೆ ಅನ್ನುವಂತಹ ರೀತಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಕ್ರಮ ಕೈಗೊಂಡಿದೆ, ಪಕ್ಷದ ವಿರುದ್ಧ ಹೋಗೋರಿಗೆ ಎಚ್ಚರಿಕೆಯ ಕರೆಗಂಟೆ ಇದು. ಯತ್ನಾಳ್ರನ್ನ ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಿರುವಂತದ್ದನ್ನ ನೋಡಿ ಉಳಿದಂತಹ ರೆಬಲ್ಸ್ ನಾಯಕರು ತಿಳ್ಕೊಳ್ಬೇಕು, ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ದಾರೆ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಅವರು ನನಗೆ ಬಹಳ ಬೇಕಾದವರು, ಬಹಳ ಆತ್ಮೀಯರು ನನಗೆ. ಅವರು ನಾವು ಮೊದಲಿಂದ ನಾನು ಕೂಡ ಹೇಳ್ತಿದ್ದೆ, ಹೈಕಮಾಂಡ್ನವರು 4-5 ಬಾರಿ ಕರೆದು ನೋಡಿ ಇಂಥವೆಲ್ಲ ಬೇಡ, ಪಕ್ಷದ ವಿಚಾರ ಬೆಳೆಯ. ಅವರು ಬೇರೆ ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು ಅವರು. ಇದು ಅವರಿಗೆ ಇದು ಮುಳುವಾಯಿತು, ಅದು ಆಗಬಾರ್ದಾಗಿತ್ತು. ನನಗನ್ನಿಸ್ತದೆ ಇದು ಬೇರೆಯವರೆಗೂ ಎಚ್ಚರಿಕೆ ಗಂಟೆ, ಬೇರೆಯವ್ರಿಗೆ ಎಚ್ಚರಿಕೆ ಗಂಟೆ. ಯತ್ನಾಳ್ ಅವರಿಗೆ ಬಹಳ ಅವಕಾಶಗಳು ಕೊಟ್ಟರು, ಅದನ್ನ ತಿದ್ಕೊಳ್ಬೇಕಾಗಿತ್ತು ಅವರು. ನಾವು ಪಕ್ಷದ ತೀರ್ಮಾನವನ್ನು ಒಪ್ಪಬೇಕು. ನೆಕ್ಸ್ಟ್ ವೀಕೆಟ್ ಅವ್ರವೇ. ಯತ್ನಾಳ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಜೊತೆಗೆ ನಾವು ಚರ್ಚೆಯನ್ನ ಮಾಡ್ತೇವೆ, ಯತ್ನಾಳ್ ಬರ್ತೀನಿ ಅಂದ್ರೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನವನ್ನ ನೀಡ್ತಿದ್ದಾರೆ. ಒಂದು ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೆ ಈ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು. ನಾನೇ ಯತ್ನಾಳ್ ರವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೀನಿ, ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿಂದೆ ಬಿಜೆಪಿ ಹೈಕಮಾಂಡ್ ವಿರುದ್ಧ ಮತ್ತೆ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ರಾಮುಲು ಯಾವಾಗ ಸಿಟ್ಟನ್ನ ಹೊರಹಾಕಿದ್ರು 1 ತಿಂಗಳ ಹಿಂದೆ, ಆಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಇದೇ ರೀತಿ ಹೇಳಿಕೆಗಳು ಕೇಳಿ ಬರ್ತಾ ಇತ್ತು. ರಾಮುಲು ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, ಬಂದ್ರೆ ಸ್ವಾಗತ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ರು. ಈಗ ಬಿಜೆಪಿ ರೆಬಲ್ ನಾಯಕ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಈಗ ಯತ್ನಾಳ್ಗೂ ಕೂಡ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಅಂತ ಕಾಂಗ್ರೆಸ್ನ ರಾಜು ಕಾಗೆ ಹೇಳಿದ್ದಾರೆ. ಪಕ್ಷದ ವಿಷಯ, ನಾನು ಕಾಂಗ್ರೆಸ್, ಅವರು ಬಿಜೆಪಿ, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನೇ ಯಾಕೆ ಮಾತಾಡಕ್ಕೆ ಹೋಗಬೇಕು? ಶೋರ್ 100% ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷಕ್ಕೆ ಏನಾಗೈತೆ ಅದು ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಇದ್ರೆ ನಮ್ಮ ಹೈಕಮಾಂಡ್ ಅಲ್ರಿ, ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ. ನೀವೇ ಇನಿಷಿಯೇಟ್ ತಗೋತೀರಿ ಸರ್? ತಗೋತೀನಿ, ಏನು ತೊಂದರೆ ಇದು ಅವ್ರ ಪಕ್ಷದ ವಿಷಯ. ಇನ್ನು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಕೃಷ್ಣ, ಬಿಜೆಪಿ ಪಕ್ಷ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಪ್ರತಿದಿನ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಚೈತ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆಯಾದ ಬಳಿಕವಾಗಿ ಯಾರ ಜೊತೆಗೂ ಕೂಡ ಮಾತಾಡಿರಲಿಲ್ಲ ಕಳೆದ 2 ದಿನಗಳ ಇಂದ. ನಿನ್ನೆ ಚಿಂಚೋಳಿಯಲ್ಲಿದ್ದರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಮತ್ತೆ ಒಂದಷ್ಟು ಜನ ನಾಯಕರು ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ದೂರವಾಣಿ ಮೂಲಕವಾಗಿ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಯಾರ ಸಂಪರ್ಕ ಕೂಡ ಸಿಕ್ಕಿಲ್ಲ. ಕಾರಣ ಏನು ಅಂತಂದ್ರೆ ಬಿಜೆಪಿಯಿಂದನೇ ಉಚ್ಚಾಟನೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಚಿಂಚೋಳಿಯಿಂದ ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಚೈತ್ರ, ನಾನು ತೋರಿಸ್ತೀನಿ. UB ಸಿಟಿಯಲ್ಲಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ GM ಸಿದ್ದೇಶ್ವರ್ ಅವರ ನಿವಾಸ ಇದೇ ಇರೋದು, ಮನೆ ಇರೋದು. ಈ ಒಂದು ಮನೆಯಲ್ಲೇ ಪ್ರತಿದಿನ ಬಿಜೆಪಿ ರೆಬಲ್ಗಳ ಸಭೆ ಕೂಡ ನಡೀತಾ ಇತ್ತು. ಏನು ಲಿಂಗಾಯತರ ಸಭೆಯನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ಯತ್ನಾಳ್ ಅವರು ಕಳೆದ 15 ದಿನಗಳ ಹಿಂದೆ ಅಷ್ಟೇ ಇದೇ ಒಂದು UB ಸಿಟಿಯಲ್ಲಿ ಕುಳಿತುಕೊಂಡು ಲಿಂಗಾಯತರ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಯಡಿಯೂರಪ್ಪನವರು ಕೌಂಟರ್ ಕೊಡಬೇಕು ಅನ್ನೋ ಸಭೆಯನ್ನು ಕೂಡ ಮಾಡ್ತಾ ಇದ್ರು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕವಾಗಿ ನೇರವಾಗಿ ಈಗ ಇಲ್ಲಿಗೆ ಬಂದಿರುವಂತದ್ದು, GM ಸಿದ್ದೇಶ್ವರ ಮನೆಗೆ ಬಂದಿರುವಂತದ್ದು. GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, BP ಹರೀಶ್ ಸೇರಿದಂತೆ ಯಾರೆಲ್ಲ ಬಿಜೆಪಿ ರೆಬಲ್ ನ ಟೀಮ್ ನಲ್ಲಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ಸಭೆಗೆ ಬಂದಿರುವಂತದ್ದು. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಕ್ರಮದ ಬಗ್ಗೆ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಪ್ರಬಲವಾಗಿದ್ರು, ಮತ್ತೆ ಹಿಂದುತ್ವದ ಫೈಬ್ರೆಂಡರ್ ಆಗಿದ್ದು, ಮತ್ತೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧವಾಗಿ ಕೂಡ ಸಮರವನ್ನ ಸಾರಿದ್ರು. ಅವರ ಮುಖಾಂತರವಾಗಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತೆ ಬೇರೆ ಬೇರೆ ನಾಯಕರು ಎಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತ್ಕೊಂಡು ಹೇಗಾದ್ರೂ ಮಾಡಿ ವಿಜೇಂದ್ರವನ್ನು ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ರು. ಆದ್ರೆ ಇಂತಹ ಸಂದರ್ಭದಲ್ಲಿ ಆಘಾತಕಾರಿಯಾಗಂತೆ ಏನು
ಹೈಕಮಾಂಡ್ ನಾಯಕರು ಈಗ ದಿಢೀರಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಈಗ ಉಚ್ಚಾಟನೆಯನ್ನ ಮಾಡಿರುವಂತದ್ದು. ಹೀಗಾಗಿ ಉಚ್ಚಾಟನಾ ಕ್ರಮವನ್ನ ಪ್ರಶ್ನೆ ಮಾಡಿ ಹೈಕಮಾಂಡ್ ನಾಯಕರಿಗೆ ಮತ್ತೆ ಪುನರ್ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕವಾಗಿ ಒಂದಷ್ಟು ಜನ ನಾಯಕರುಗಳು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಕೂಡ ಮಾತಾಡ್ತಾ ಇರುವಂತದ್ದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಅವಶ್ಯಕತೆ ಇರಲಿಲ್ಲ. ಯಾರೆಲ್ಲ ಪಕ್ಷ ವಿರೋಧಗಳಿದ್ರು, ಉದಾಹರಣೆಗೆ ಎಚ್ ಡಿ ಸೋಮಶೇಖರ್ ಆಗಿರ್ಬೋದು, ಶಿವರಾಮ ಹೆಬ್ಬಾರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಪಕ್ಷಕ್ಕೆ ಮೀರಿ ದಾಟಿದ್ದಾರೆ, ಕಾಂಗ್ರೆಸ್ ಜೊತೆ ಕೂಡ ಗುರುತಿಸಿಕೊಂಡಿದ್ದಾರೆ. ಇಂಥವ್ರನ್ನ ಮೊದಲು ಉಚ್ಚಾಟನೆ ಮಾಡೋದು ಬಿಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಶ್ರೀರಾಮುಲು ಸೇರಿದಂತೆ ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ರು. ಹೀಗಾಗಿ ಮತ್ತೆ ಈ ಒಂದು ಏನು ಉಚ್ಚಾಟನೆ ಕ್ರಮವನ್ನ ಮರು ಪರಿಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಜನ ರಾಜ್ಯ ಬಿಜೆಪಿ ಹಿರಿಯ ನಾಯಕರು ಕೂಡ ಒಂದಷ್ಟು ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಹೀಗಾಗಿ ಅದ್ರ ಜೊತೆಗೆ ಈಗ ಬಿಜೆಪಿ ರೆಬಲ್ ಟೀಮ್ ನಲ್ಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಎಲ್ಲ ಒಂದ್ ಕಡೆ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು, ಹೇಗಾದ್ರೂ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ರಮ ಏನಿದೆ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅನ್ನೋ ಒಂದು ಒತ್ತಡವನ್ನು ಹಾಕುವಂತದ್ದು. ಸಾಧ್ಯವಾದರೆ ಯಾರೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ರಾಜ್ಯ ಬಿಜೆಪಿಯಲ್ಲಿ ಇದ್ದಾರೆ ಅವ್ರ ಪರವಾಗಿ ಒಂದಷ್ಟು ಜನ ಸಹಿ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಆ ಒಂದು ಪತ್ರವನ್ನು ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಒಂದು ಕಾರ್ಯತಂತ್ರವನ್ನು ಮಾಡಿದ್ರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿಬಿಟ್ರೆ ಆ ಟೀಮ್ನವರೆಲ್ಲ ಸದಸ್ಯರೆಲ್ಲ ಕೂಡ ಸೈಲೆಂಟ್ ಆಗ್ತಾರೆ ಅನ್ನುವಂಥದ್ದು. ಆದ್ರೀಗ ಇಲ್ಲ ಒಂದ್ ಕಡೆ ಚೈತ್ರ ಅದು ಸುಮ್ಮನಿಲ್ಲ, ಇಲ್ಲ ಒಂದ್ ಕಡೆ ಮತ್ತೊಮ್ಮೆ ಸಮರವನ್ನ ಮುಂದುವರಿಸಿರುವಂತದ್ದು ರೆಬಲ್ ಟೀಮ್ನ ಚೈತ್ರ. ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.